ಗುರುಕುಲದ ಶಿಷ್ಯ ಪರಂಪರೆ ಅಖಂಡವಾಗಿ ನಡೀತಾನೆ ಇದೆ. ಕಲಿಸುವಂತ ಗುರುಗಳು ಹೊಸಬರು ಬರ್ತಾರೆ, ಕಲಿಯುವಂತ ಶಿಷ್ಯರು ಕೂಡ ಹೊಸಬರು ಬರ್ತಾ ಇದ್ದಾರೆ. ಬಹುತೇಕ ವೀರೇಶ್ವರ ಪುಣ್ಯಾಶ್ರಮದ ಗುರು ಶಿಷ್ಯ ಪರಂಪರೆ ಎನ್ನುವಂತಹದ್ದು ಇದು ಆಚಂದ್ರಾರ್ಕವಾಗಿ ಸೂರ್ಯ ಚಂದ್ರ ಇರುವರೆ ಅಖಂಡವಾಗಿ ಇರಲಿರುವಂತಹ ಒಂದು ಶುಭ ಹಾರೈಕೆಯ ಮಂಗಲಾಶೀರ್ವಾದವನ್ನು ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಎಲ್ಲ ಸಂಪತ್ತಿನೊಳಗೆ ವಿದ್ಯಾ ಸಂಪತ್ತು ಅನ್ನುವಂಥದ್ದು ಬಹಳ ಶ್ರೇಷ್ಠ ಅನ್ನುವಂಥ ಮಾತನ್ನು ಹೇಳ್ತಾರೆ. ವಿದ್ಯಾಧನಂ ಸರ್ವಧನ ಪ್ರಧಾನ ವೇದೇ ವರ್ಧತೆಯೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ. ನಾವು ಬೇಕಾದಷ್ಟು ಸಂಪತ್ತನ್ನು ಗಳಿಸಿದ್ರೆ ಅದನ್ನು ಖರ್ಚು ಮಾಡಿದ್ರೆ ಯಾರ್ಯಾರು ಕೊಟ್ಟರೆ ನಮ್ಮಲ್ಲಿ ಕಡಿಮೆ ಅಂತ ಹೋಗುತ್ತೆ. ಆದರೆ ಇವತ್ತು ನಮ್ಮ ಪಂಚಾಕ್ಷರ ಗವಾಯಿಗಳಾಗಲಿ ಪುಟ್ಟರಾಜ ಗವಾಯಿಗಳಾಗಲಿ ತಮ್ಮ ಶಿಷ್ಯ ಸಮೂಹ ಪಟ್ಟಿರ್ತಕ್ಕಂಥ ವಿದ್ಯೆ ಅವರು ಇರುತ್ತನ ಕೊಟ್ಟರು ಅವರಲ್ಲಿ ಕಡಿಮೆ ಆಗಲಿಲ್ಲ. ಅವರಿಂದ ಪಡೆದಿರ್ತಕ್ಕಂಥ ನಮ್ಮ ಗುರುಸ್ವಾಮಿ ಕಲಿಕೆಯಿಂದ ಸಾವಿರಾರು ಕವಿ ಕಲಾವಿದರು ಕೂಡ ಇನ್ನೂ ಹರಿಸ್ತಾರೆ. ಅವ್ರಿಗೂ ಕಡಿಮೆ ಆಗಿಲ್ಲ, ಮುಂದೆ ಕಡಿಮೆ ಆಗಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಅಕ್ಷಯವಾಗಿರ್ತಕ್ಕಂಥ ಸಂಪತ್ತನ್ನು ಅಂಧ ಮಕ್ಕಳಿಗೆ ಕೊಡುವುದರ ಮೂಲಕ ಅವರ ಬದುಕಿಗೆ ಒಂದು ಜ್ಞಾನದ ದೀಪವನ್ನು ಕೊಡುವಂತಹ ಕಾರ್ಯವನ್ನು ಈ ಆಶ್ರಮ ಮಾಡಿಕೊಂಡು ಬಂದಿದೆ. ಇದು ನಿರಂತರವಾಗಿ ನಡೆಯುವಂತಹ ಕಾರ್ಯ. ಈ ಪುಣ್ಯಾಶ್ರಮದ ಪುಣ್ಯಾರಾಧನಾ ಕಾರ್ಯಕ್ರಮ 5-6 ದಿನಗಳಿಗೆ ಪ್ರತಿ ವರ್ಷ ನಡೀತಾ ಇದೆ. ಆದರೆ ಆಶ್ರಮದವರು ಅಜ್ಜನವರ ಆದೇಶದ ಮೇರೆಗೆ ಈ ಕಾರ್ಯಕ್ರಮದ ಶುಭಾರಂಭ ಪಂಚಪೀಠದ ಒಬ್ಬ ಜನಗಳ ಕಡೆಯಿಂದ ಆಗಬೇಕಂತಕ್ಕಂಥ ಭಾವನೆಗಳನ್ನು ಗುರುಪೀಠಗಳ ಬಗ್ಗೆ ಅವರಲ್ಲಿ ಎಷ್ಟು ಭಕ್ತಿ ತರುವಂತ ನಮಗೆಲ್ಲ ಗೊತ್ತಾಗ್ತದೆ. ಒಂದು ಸಾರಿ ಪುಟ್ಟರಾಜ ಗವಾಯಿಗಳವರು ಕಾಶಿಗೆ ಬಂದಿದ್ದರು. ಅವ್ರ ಜೊತೆಗೆ ಅವಾಗಿನ ಅಡ್ಡೂರು ಸ್ವಾಮಿಗಳಿದ್ರು, ನಮ್ಮ ಗುರುಸ್ವಾಮಿ ಕಲಿಕೆಯವರು, ಇನ್ನೂ ಬಹಳಷ್ಟು ಜನ ಶಿಷ್ಯರಿದ್ರು. ಅವಾಗ ಒಂದು ಮಾತನ್ನು ನಾವು ಹೇಳಿದ್ವಿ, ಕಾಶಿಯೊಳಗೆ ವಿಶ್ವನಾಥ ದೇವಾಲಯದೊಳಗೆ ವಿಶ್ವನಾಥನೇ ಅವ ಸ್ಥಾವರ ವಿಶ್ವನಾಥ, ಅಡ್ಡಾಡದ ವಿಶ್ವನಾಥ. ಇವತ್ತ ಕಾಶಿಗೆ ಅಡ್ಡಾಡುವ ವಿಶ್ವನಾಥ ಬಂದಿದ್ದಾರೆ. ನಿಜವಾಗೂ ಕೂಡ ಶಿವೋ ಭೂತ್ವ ಶಿವಂ ಅರ್ಚನೆ. ಶಿವನನ್ನ ಪೂಜೆ ಮಾಡಬೇಕಾದ್ರೆ ಶಿವನಾಗಿಯೇ ಪೂಜೆ ಮಾಡಬೇಕಂತಕ್ಕಂಥ ಮಾತು ಹೇಳ್ತಾರಲ್ಲ. ನಿಜವಾಗಲೂ ಕೂಡ ಪುಟ್ಟರಾಜ ಕವಿ ಗವಾಯಿಗಳು ಪೂಜೆ ಕೂತ್ಕೊಂಡ್ರೆ ತಾನೇ ಶಿವನಾಗಿ ಶಿವ ಪೂಜೆಯನ್ನು ಮಾಡುವಂತ ಪರಿಸ್ಥಿತಿ ನೀವೆಲ್ಲ ನೋಡಿದ್ದೀರಿ. ಅದಕ್ಕೆ ಅವರು ಶಿವಯೋಗಿಗಳು ಹೌದು, ದಾನ ಯೋಗಿಗಳು ಕೂಡ ಹೌದು. ಜೊತೆಗೆ ಇಂಥ ವಿದ್ಯಾದಾನ ಮಾಡತಕ್ಕಂಥ ಶ್ರೇಷ್ಠ ಗುರುಗಳು ಕೂಡ ಆಗಿರ್ತಕ್ಕಂಥದ್ದು. ಅವರನ್ನ ನಾವು ಬೆಳಿಗ್ಗೆ ಸುಮಾರು 25 ವರ್ಷಗಳಿಂದ ನಾವು ಬರ್ತಾ ಇದ್ದೇವೆ. KN ಪಾಟೀಲ್ ಸಭಾಭವನದೊಳಗೆ ಪ್ರಾತಃ ಕಾಲದಲ್ಲಿ ಭಗವದ್ಗೀತೆ ಪ್ರವಚನ ನಡೀತಾ ಇದ್ರೆ ಸ್ವತಃ ಪುಟ್ಟರಾಜ ಗವಾಯಿಗಳು ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರವಚನ ಕೇಳಲಿಕ್ಕೆ ಬರ್ತಾ ಇದ್ರು. ಇಷ್ಟು ಅವರಲ್ಲಿ ಒಂದು ವಿದ್ಯಾ ಪಡೆಯತಕ್ಕಂಥ ಆತಂಕ ಇರತಕ್ಕಂಥದ್ದು. ಅವರನ್ನ ಬದುಕಿದ್ದಾಗ ಅತ್ಯಂತ ಸಮೀಪದಲ್ಲಿ ನಾವು ನೋಡಿದ್ದೇವೆ. ಕಾಶಿಯಲ್ಲಿ ಕರೆಸಿ ಗೌರವಿಸಿ ಸಂತೋಷವನ್ನು ಕೊಟ್ಟಿದ್ದೇವೆ. ಇವತ್ತು ಭೌತಿಕ ದೇಹದಿಂದ ಅವರು
ಇಲ್ಲದೆ ಇರಬಹುದು. ಆದರೆ ನಾವು ಎರಡು ಆತ್ಮಗಳು ಅವು ಚಿರ, ಅಖಂಡ, ಅಮರ, ಈ ಆಶ್ರಮದಲ್ಲಿ ಬೆಳೀತಕ್ಕಂತಹ ಎಲ್ಲ ಮಕ್ಕಳಿಗೆ ಯಾವಾಗಲೂ ತಮ್ಮ ಉದಾರವಾದ ಆಶೀರ್ವಾದವನ್ನು ಮಾಡ್ತಾ ಇದ್ದೇ ಇರ್ತಾರೆ. ಅದರಿಂದ ಈ ಗುರುಕುಲದಲ್ಲಿ ವಿದ್ಯೆ ಉತ್ತರೋತ್ತರವಾಗಿ ಬೆಳೀತಾ ಇದೆ ಅನ್ನುವಂಥ ಮಾತನ್ನು ತಿಳಿಸಿ, ಜಗತ್ತಿನವರಿಗೆ ಅವಸರ ನಾವು ಹೋಗುವಂಥ ಟ್ರೈನ್ ಹುಬ್ಬಳ್ಳಿ ಬಿಟ್ಟು ಏನಾಗಿ ಬಸ್ಸುಗಾರಿ ಬಂದಿರುತ್ತೆ, ಗದಗ ಸ್ಟೇಷನ್ ಒಳಗೆ ನಾವು ನೋಡಬೇಕು. ನಾಳೆ ಸೊಲ್ಲಾಪುರದೊಳಗೆ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಪಂಚಾಯತ್ ಗುರುವಾರೋತ್ಸವ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಬಹಳ ಅವಸರದಲ್ಲಿ ಕೆಲವೊಂದು ಮಾತುಗಳನ್ನು ನಾವು ಹೇಳಿದ್ದೇವೆ. ಇವೆಲ್ಲರೂ ಕೂಡ ಇದೇ ಪ್ರಕಾರವಾಗಿ ನಾಳೆಯಿಂದ ನಡೀತಕ್ಕಂಥ ಸಮಾರಂಭಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂಗೀತ ಸಾಹಿತ್ಯ ಯಾರು ಓದಾಗಿಲ್ಲ ಅವರಿಗೆ ಬಾಲು ಕೋಡು ಇಲ್ಲದ ದನ ಅಂತ ಕರೆಯಲ್ಲ. ಅದಕ್ಕೆ ಬಹುತೇಕ ಈ ಜಗತ್ತಿನ ಪಶುತ್ವವನ್ನು ದೂರ ಮಾಡುವ ಸಲುವಾಗಿ ಈ ಆಶ್ರಮ ಸಾಹಿತ್ಯವನ್ನು ಕೊಡ್ತದ, ಸಂಗೀತವನ್ನು ಕೊಡ್ತದ. ಅದರ ಪಶುತ್ವವನ್ನು ದೂರ ಮಾಡಿ ಮನುಷ್ಯತ್ವವನ್ನು ಕೊಡ್ತಕ್ಕಂಥ ಆಶ್ರಮ ಅಂತಂದ್ರೆ ವೀರೇಶ್ವರ ಪುಣ್ಯಾಶ್ರಮ. ಈ ಆಶ್ರಮದಲ್ಲಿ ಅನೇಕ ಗ್ರಂಥಗಳ ಲೋಕಾರ್ಪಣೆ ಆಗಿದ್ದಾವೆ. ನಮ್ಮ ಮಕ್ಕಳು ಪುಟ್ರಾಜ ಕರ್ನಾಟಕದಲ್ಲಿರ್ತಕ್ಕಂಥ ದೇವಿ ಪುರಾಣ, ಚಿದಾನಂದ ಅವಧೂತರು ಸುಮಾರು 18 ಅಧ್ಯಾಯಗಳಲ್ಲಿ ದೇವಿ ಪುರಾಣವನ್ನು ಬರಲ್ಲ. ಅದಕ್ಕೆ ನಮ್ಮ ಭಕ್ತರು ಅಮ್ಮವಾದಂತೆ ಇಷ್ಟ ಪಾರಾಯಣ ಮಾಡೋಕ್ಕೆ ಆಗಿಲ್ಲ. ಅದಕ್ಕೊಂದು ಸಣ್ಣ ರೂಪ ಮಾಡಿಕೊಡೋದು ಅಂತ ಹೇಳಿದಾಗ ರಾಮೇಶ್ವರ ಪದಿಯಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿರ್ತಕ್ಕಂಥ ಸಾರ ಗರ್ಭಿತವಾಗಿರ್ತಕ್ಕಂಥ ದೇವಿ ಪುರಾಣದಲ್ಲಿ ಅದು ಉದಾಹರಣೆಯಾಗಿದೆ. ಬರತಕ್ಕಂಥ ಗವಾಯಿಗಳಿಗೆ, ಮುದ್ರೆಗಳಾಗಿರ್ತಕ್ಕಂಥ ರಬ್ಬರು ದಂಪತಿಗಳಿಗೆ ಒಳ್ಳೆಯದರಿಗೆ ಶುಭವನ್ನು ಕೂಡಿ ಈ ಆಶೀರ್ವಾದಕ್ಕೆ ಓಂ ಶಾಂತಿ ಶಾಂತಿ ಶಾಂತಿ.